ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಸಂಚಾರ ಮಾಡಲಿರುವ ಚಾಲಕರಹಿತ ಮೆಟ್ರೋ ರೈಲು ಈಗಾಗಲೇ ಕಳೆದ 14ನೇ ತಾರೀಕಿನಂದು ಚೆನ್ನೈ ಮೂಲಕ ರಸ್ತೆ ಮಾರ್ಗವಾಗಿ ನೋಡ್ತಾ ಇರುವಂಥದ್ದು ಹೆಬ್ಬಗೋಡಿ ಡಿಪೋಗೆ ಏನು ಬಂದಿತ್ತು. ಈ ಒಂದು ಮೆಟ್ರೋ ಚಾಲಕರಹಿತ ಮೆಟ್ರೋ ಟ್ರೈನು 14 ಹೆಬ್ಬಗೋಡಿಗೆ ಬಂದ ನಂತರ ಅದನ್ನು ಏನು ಟ್ರಕ್ನಿಂದ ಹಳಿಗೆ ಶಿಫ್ಟ್ ಮಾಡುವಂಥ ಒಂದಷ್ಟು ಪ್ರಗತಿ ಕಾರ್ಯಗಳೇನಿತ್ತು ಅದೆಲ್ಲವೂ ಮುಗಿದಿದ್ದು ಈಗ ಟ್ರ್ಯಾಕ್ ಮೇಲೆ ನಿಂತಿರುವ ಒಂದು ದೃಶ್ಯವನ್ನು ನೋಡಬಹುವಂಥದ್ದು. ಈಗಾಗಲೇ ಈ ಒಂದು ಮೆಟ್ರೋ ಟ್ರೈನ್ ಏನಿದೆ ಇದು ಚಾಲಕರಹಿತ ಟ್ರೈನ್ ಆಗಿರೋದ್ರಿಂದಾಗಿ ಈ ಒಂದು ಮೆಟ್ರೋ ಟ್ರೈನ್ ಬಗ್ಗೆ ಸಾಕಷ್ಟು ಒಂದು ಮಾತುಗಳು ಕೇಳಿ ಬಂದಿತ್ತು, ಪ್ರಚಾರದ ಬಗ್ಗೆ ಮಾತು ಕೇಳಿ ಬಂದಿತ್ತು. ಆರ್ವೆ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ 18.8 ಕಿಲೋಮೀಟರ್ ಸಂಚಾರ ಮಾಡಲಿರುವ ಈ ಮೆಟ್ರೋ ಟ್ರೈನ್ನ ಒಳಭಾಗದಲ್ಲಿ ನನ್ನ ಕ್ಯಾಮರಾಮ್ಯಾನ್ ಮೂಲಕ ತೋರಿಸುವ ಕೆಲಸ ಮಾಡ್ತಾ ಇದ್ದೇನೆ. ಈಗಾಗಲೇ ಇವತ್ತು ಮಾಧ್ಯಮದವರಿಗೆ ಈ ಒಂದು ಟ್ರೈನ್ ಹೇಗಿದೆ ಅನ್ನೋದನ್ನು ಪರಿಚಯ ಮಾಡಿಸುವ ನಿಟ್ಟಿನಲ್ಲಿ, ಅಂತಂದರೆ ಯಾವ ರೀತಿ ಸಂಚಾರ ಮಾಡುತ್ತೆ, ಹಳದಿ ಮಾರ್ಗದಲ್ಲಿ ಏನು ಇದು ಸಂಚಾರ ಮಾಡುತ್ತೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬೊಮ್ಮಸಂದ್ರಕ್ಕೆ ಇವತ್ತು ಬೊಮ್ಮಸಂದ್ರ ಮಾರ್ಗದಿಂದ ಸಂಚಾರ ಮಾಡಲಿರುವ ಆರ್ವೆ ರಸ್ತೆಗೆ ಹೋಗುವಂಥ ಈ ಒಂದು ಟ್ರೈನನ್ನು ನೋಡ್ತಾ ಇರುವಂಥ ದೃಶ್ಯದಲ್ಲಿ ಚಾಲಕರು ಏನಿಲ್ಲಿ ಕುಳಿತುಕೊಳ್ಳೋದಕ್ಕೆ ಕೇವಲ ಒಂದು ಸೀಟಿಂಗನ್ನು ಅಷ್ಟೇ ಇಟ್ಟಿದ್ದಾರೆ. ಆದರೆ ಇದು ಚಾಲಕ ರಹಿತವಾಗಿ ಓಡುತ್ತೆ ಅಂತ ಹೇಳಿದ್ರು ಸಹ ಒಬ್ಬರು ಇಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಇರ್ತಾರೆ ಅನ್ನೋ ಮಾತು ಈ ಹಿಂದೆಯೂ ಕೂಡ ಹೇಳಿದ್ರು. ಇಲ್ಲಿ ನೋಡ್ತಾ ಇರೋದು ದೃಶ್ಯದಲ್ಲಿ ಡ್ರೋಸ್ ಕ್ಲೋಸರ್ ರೇಟ್ ಇರುವಂಥದ್ದು, ಜೊತೆಗೆ ಸ್ವಿಚಿಂಗ್ ಬೋರ್ಡ್ಗಳಲ್ಲಿ ಯಾವ ಮಾರ್ಗದಲ್ಲಿ ಸಂಚಾರ ಮಾಡುತ್ತೆ, LED ಏನು ಸಿಮೆನ್ಸನ್ನು ಅಳವಡಿಕೆ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಮೆಟ್ರೋ ಟ್ರೈನನ್ನು ಚೈನಾದಲ್ಲಿ ಸಿದ್ಧತೆ ಮಾಡಲಾಗಿತ್ತು. ಅಲ್ಲಿಂದ ಬೆಂಗಳೂರಿಗೆ ತಂದ ಬಳಿಕ ಅಂತಂದರೆ ಚೀನಾದಿಂದ ಚೆನ್ನೈಗೆ ಹಡಗು ಮಾರ್ಗವಾಗಿ ತರಲಾಗಿತ್ತು. ಚೆನ್ನೈಯಿಂದ ಇಲ್ಲಿಗೆ ರಸ್ತೆ ಮಾರ್ಗವಾಗಿ ಏನು ಕಳೆದ ತಿಂಗಳು 14ನೇ ತಾರೀಕು ಇಲ್ಲಿಗೆ ತಂದ ಬಳಿಕ ಆ ಒಂದು ಕಸ್ಟಮ್ಸ್ ಅಧಿಕಾರಿಗಳು ಇಲ್ಲಿಗೂ ಕೂಡ ಚೆನ್ನೈನಲ್ಲಿ ಕ್ಲಿಯರ್ ಮಾಡಿದ ಬಳಿಕ ಏನು ಹೆಬ್ಬಗೋಡಿಗೆ ಡಿಪೋಗೆ ತರಲಾಗಿತ್ತು. ಇದೇ ಮೊದಲ ಬಾರಿಗೆ ಚಾಲಕರಹಿತ ಈ ಒಂದು ಮೆಟ್ರೋ ಟ್ರೈನ್ ಇದೆ ಬೆಂಗಳೂರಿನಲ್ಲಿ ಸಂಚಾರ ಮಾಡೋದು ಸಾಕಷ್ಟು ಒಂದು ಏನು ಈ ಒಂದು ಒಳ್ಳೆಯ ಅಭಿಪ್ರಾಯಗಳು ಸಾಕಷ್ಟು ಮೂಡಿ ಬಂದಿದ್ದು. ಜೊತೆಗೆ ನಾನು ಈ ಭಾಗದಿಂದ ಏನು ಅಲ್ಲಿ ಟ್ರೈನ್ನಲ್ಲಿ ಇನ್ನೊಂದಷ್ಟು ವಿಶೇಷತೆಗಳೇನಿದೆ ಅದನ್ನು ತೋರಿಸ್ತಾ ಹೋಗೋದಾದರೆ ಈ ಒಂದು ಮೆಟ್ರೋ ಟ್ರೈನು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಹಳದಿ ಮಾರ್ಗದಲ್ಲಿ ಏನು ಸಂಚಾರ ಮಾಡುತ್ತೆ. ಈಗಾಗಲೇ ಹೆಬ್ಬಗೋಡಿಗೆ 14ನೇ ತಾರೀಕಿನಂದು ತಂದಾದ ಬಳಿಕ ಏನು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಪರೀಕ್ಷೆಯನ್ನು ನಡೆದಿತ್ತು. 4 ತಿಂಗಳವರೆಗೆ ಸರಿಸುಮಾರು 37 ಮಾದರಿಯ ಪರೀಕ್ಷೆಗಳನ್ನು ಕೂಡ ಇಲ್ಲಿ ನಡೆಸಲಾಗಿದೆ ಅನ್ನೋ ಮಾತನ್ನು ಕೂಡ ಹೇಳಲಾಗಿತ್ತು. ನಿರ್ಮಾಣ ಹಂತದಲ್ಲಿರುವ ಏನು 18.8 ಕಿಲೋಮೀಟರ್ ಮೆಟ್ರೋ ಮಾರ್ಗ ಏನಿತ್ತು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಈಗಾಗಲೇ ಬಹುತೇಕ ಕಾಮಗಾರಿಯು ಕೂಡ ಮುಗಿದಿದ್ದು 16 ನಿಲ್ದಾಣಗಳಲ್ಲಿ ಆರ್ವೆ ರಸ್ತೆಯಿಂದ ಬೊಮ್ಮಸಂದ್ರವರೆಗೂ ಕೂಡ ಸಂಚಾರ ಮಾಡುತ್ತೆ. ಜೊತೆಗೆ ಜಯದೇವ ಆಸ್ಪತ್ರೆ ನಿಲ್ದಾಣದಲ್ಲಿ ಗುಲಾಬಿ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವ ಈ ಒಂದು ರಸ್ತೆಯಲ್ಲಿನ ಬಹುತೇಕ ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿರೋದ್ರಿಂದಾಗಿ ಚೀನಾದಿಂದ ಬಂದಿರುವ ಚಾಲಕರಹಿತ ಮೆಟ್ರೋ ಟ್ರೈನು ನೀವು ಒಳಭಾಗದಲ್ಲಿ ನೋಡ್ತಾ ಇರುವಂಥದ್ದು ಪ್ರತಿಯೊಂದು ಸೀಟ್ನ ಮತ್ತು ಗೇಟ್ನ ಮೇಲ್ಭಾಗದಲ್ಲಿ CCTVಯನ್ನು ಕೂಡ ಇಲ್ಲಿ ಹಾಕಲಾಗಿರುವಂಥದ್ದು ಕೂಡ ದೃಶ್ಯದಲ್ಲಿ ಕಂಡು ಬರುತ್ತೆ. ಜೊತೆಗೆ ಎರಡೂ ಭಾಗದಲ್ಲಿ ಮುಖಾಮುಖಿಯಾಗಿ ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಸೇರಿದಂತೆ ಒಳ್ಳೆಯ ಒಂದು ಆಸನದವನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಈ ಒಂದು ಟ್ರೈನ್ನಲ್ಲಿ ಮೆಟ್ರೋ ಟ್ರೈನಲ್ಲಿ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೆ ಸಂಚಾರ ಮಾಡೋದಕ್ಕೆ, ಜೊತೆಗೆ ಈ ಒಂದು ಸೀಟ್ಗಳಲ್ಲಿ ನಾವು ನೋಡುವಂಥದ್ದು ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಉತ್ತಮವಾದ ಆಸನದ ಜೊತೆಗೆ ನಮ್ಮ ಹಿಂಬದಿಯಲ್ಲಿ ಏನು ಈ ಹಿಂದೆ ಮೆಟ್ರೋ ಟ್ರೈನ್ ಏನಿತ್ತು ಅದೇ ರೀತಿಯೂ ಕೂಡ ಇದರಲ್ಲಿ ಒಂದಷ್ಟು ವಿಭಿನ್ನವಾದ ಒಂದಷ್ಟು ವೈಜ್ಞಾನಿಕವಾದ ಒಂದಷ್ಟು ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡೋದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಸಾಕಷ್ಟು ಒಂದು ಏನು ಚಾಲಕ ರಹಿತ ಟ್ರೈನು ಅನ್ನೋದು ಒಂದು ಎಲ್ಲರೂ ಕೂಡ ಈ ಒಂದು ಟ್ರೈನಲ್ಲಿ ಮೆಟ್ರೋದಲ್ಲಿ ಸಂಚಾರ ಮಾಡಬೇಕು, ಜೊತೆಗೆ ಇದರಲ್ಲಿನ ವಿಭಿನ್ನತೆಗಳನ್ನು ಕಣ್ತುಂಬಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೆಬ್ಬಗೋಡಿಯ ಈ ಒಂದು ಮೆಟ್ರೋ ನಿಲ್ದಾಣ ಅಂದರೆ ಡಿಪೋ ಏನಿದೆ ಆ ಒಂದು ಡಿಪೋದಲ್ಲಿ ಈಗಾಗಲೇ ಮುಕ್ತ ಸಂಚಾರವನ್ನು ಏನು ಕೆಲವೇ ದಿನಗಳಲ್ಲಿ ಆಗಬೇಕಾಗಿದೆ. ಪ್ರಯಾಣಿಕರಿಗೆ ಈ ಒಂದು ಆನಂದವನ್ನು ಪಡೆಯುವ ಒಂದು ದಿನಗಳೇನು ಹತ್ತಿರ ಆಗ್ತಿದೆ ಆ ಒಂದು ನಿಟ್ಟಿನಲ್ಲಿ ಈಗ ಇಲ್ಲಿ ಪ್ರಾರಂಭದಲ್ಲಿ ಈ ಒಂದು ಟ್ರೈನ್ನ ವಿಶೇಷತೆ ಬಗ್ಗೆ ತೋರಿಸೋದಕ್ಕೆ ಇಲ್ಲಿನ ಏನು ಅಧಿಕಾರಿಗಳು ಇವತ್ತು ಮಾಧ್ಯಮದವರಿಗೆ ಒಂದಷ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಒಂದು ಈ ಒಂದು ಮೆಟ್ರೋ ಟ್ರೈನ್ ಕೆಲವೇ ದಿನಗಳಲ್ಲಿ ಸಂಚಾರ ಮಾಡಬೇಕಾಗಿದೆ. ಇಲ್ಲಿ ನಿಲ್ದಾಣಕ್ಕೆ ಏನು ಹೊಂದಿಕೊಂಡಿರುವ ಪಕ್ಕದಲ್ಲಿ ಗ್ಯಾರೇಜ್ಗಳು ಇರುವಂಥದ್ದು, ಗ್ಯಾರೇಜ್ಗಳ ಪಕ್ಕದಲ್ಲಿ ಈಗಾಗಲೇ ಒಂದು ಹಳಿ ಮೇಲೆ ಈ ಒಂದು ಮೆಟ್ರೋ ಟ್ರೈನ್ ಈಗಾಗಲೇ ಸಂಪೂರ್ಣ ಜೋಡಣೆ ಆಗಿದ್ದು ಎಲೆಕ್ಟ್ರಿಕ್ ಒಳಭಾಗದಲ್ಲಿಯೂ ಕೂಡ ಈಗಾಗಲೇ ಲೈಟ್ಗಳೆಲ್ಲವನ್ನು ನಾವು ನೋಡುವಂಥದ್ದು. ನಂತರ ಇನ್ನೂ ಕೂಡ ಕೆಲವೊಂದು ಸೆಟ್ಟಿಂಗ್ಸ್ಗಳು ಟೆಸ್ಟಿಂಗ್ಗಳೆಲ್ಲ ಆಗಬೇಕಾಗಿದೆ. ಏನು ಸಿಗ್ನಲ್ ಟೆಸ್ಟಿಂಗ್ ವ್ಯವಸ್ಥೆ ಇರುವಂಥದ್ದು, ಸಂಪರ್ಕ ವ್ಯವಸ್ಥೆ, ಜೊತೆಗೆ ವಿದ್ಯುತ್ ಸರಬರಾಜು ವ್ಯವಸ್ಥೆ ಟೆಸ್ಟಿಂಗ್ ಎಲ್ಲವೂ ಕೂಡ ಈ ಒಂದು ಟ್ರೈನ್ಗೆ ಆದ ಬಳಿಕ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಚಾಲಕರಹಿತ ಮೆಟ್ರೋ ಟ್ರೈನ್ ಹೆಬ್ಬಗೋಡಿಯಿಂದ ಏನು ಬೊಮ್ಮಸಂದ್ರ ಮಾರ್ಗವಾಗಿ ಹೆಬ್ಬಗೋಡಿ ಡಿಪೋದಿಂದ ಬೊಮ್ಮಸಂದ್ರ ಮಾರ್ಗವಾಗಿ ಆರ್ವಿ ರಸ್ತೆವರೆಗೆ ಏನು ಸಂಪರ್ಕ ಆಗುತ್ತೆ ಅಲ್ಲಿಂದ ಜಯದೇವಕ್ಕೆ ಕನೆಕ್ಟ್ ಆಗುವ ನಿಟ್ಟಿನಲ್ಲಿ ಇನ್ನೇನು ಕಾಮಗಾರಿಯ ಸಂಪೂರ್ಣ ಬಹುತೇಕ ಮುಕ್ತಾಯಗೊಂಡಿದ್ದು ಡಿಪೋದಲ್ಲಿ ಇವತ್ತು ಟೆಸ್ಟಿಂಗ್ ಕಾರ್ಯದ ಪ್ರಕ್ರಿಯೆಗಳು ಮುಂದುವರೆದಿದ್ದು ಮಾಧ್ಯಮದವರಿಗೆ ಇವತ್ತೇನು ಅವಕಾಶ ಕಲ್ಪಿಸಿಕೊಟ್ಟಿದ್ರು ಆ ಒಂದು ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು
ಇಲ್ಲಿನ ವೀಕ್ಷಕರಿಗೆ ಅಂತಂದರೆ ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಮೆಟ್ರೋ ಟ್ರೈನು ಯಾವ ರೀತಿ ಇರುತ್ತೆ ಅನ್ನೋ ಒಂದು ಏನು ಆ ಒಂದು ಭರವಸೆ ಇರುವಂಥದ್ದು, ಜೊತೆಗೆ ಚಾಲಕ ರಹಿತ ಮೆಟ್ರೋ ಟ್ರೈನ್ ಆದರೆ ಅದು ಯಾವ ರೀತಿ ಸಂಚಾರ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ವೀಕ್ಷಕರಿಗೆ ನೋಡುವ ಒಂದು ಅವಕಾಶವನ್ನು ಕೂಡ ನಾವು ಕೂಡ ಕಲ್ಪಿಸಲಿಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಹೆಬ್ಬಗೋಡಿ.